ಬಳಲಿತ್ತಿ ಲೋಕವೆಲ್ಲ, ಧನವ ಗೆಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ತನುವ ಜಂಗಮ ಸೇವೆಯಲ್ಲಿ ಸವೆಸಿ, ಮನವ ಲಿಂಗ ಧ್ಯಾನದಲ್ಲಿ ಸವೆಸಿ, ಧನವ ದಾಸೋಹದಲ್ಲಿ ಸವೆಸಿ ಗೆಲ್ಲಬಲ್ಲಡೆ ನಿಮ್ಮ ಶರಣ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ. ಗುಹೇಶ್ವರ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಬಸವಾದಿ ಪ್ರಮುಖರ ಪದಗಳಿಗೆ ಭಕ್ತಿಪೂರ್ವಕವಾಗಿ ಪುಡಮಟ್ಟು ಎನ್ನ ಆರಾಧ್ಯ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಸಂಸ್ಮರಿಸ್ತಾ, ಈ ಕಾರ್ಯಕ್ರಮದ ಈ ಆಧುನಿಕ ಅನುಭವ ಮಂಟಪ ಇಲ್ಲಿ ಸೇರೋದಕ್ಕೆ ಈ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂತಹ ಪರಮ ಪೂಜ್ಯ ನಿಡಶೋಷಿಯ ಶ್ರೀ ದುರದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹಿರಿಯರು ಅನುಭಾವಿಗಳು ಆದ ಇಳಕನ್ನ ಪರಮ ಪೂಜ್ಯ ಗುರು ಮಹಾಂತ ಸ್ವಾಮಿಗಳವರ ಡಿದಾವರಗಳಲ್ಲಿ ಪಡಮಟ್ಟು, ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಆತ್ಮೀಯರು ಅನುಭಾವಿಗಳಾದ ಮೈಸೂರಿನ ಅರಮನೆ ಪಂಚಗವಿ ಮಠಾಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಶ್ರೀಕಂಠಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಗ್ರಂಥ ಬಿಡುಗಡೆಯನ್ನು ನಡೆಸಿಕೊಡಲಿರುವಂತಹ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠದ ಪೂಜ್ಯ ಶ್ರೀ ಸಿದ್ದಬಸವದೇವರಲ್ಲಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ, ಅನುಭವದ ನುಡಿಗಳನ್ನು ಆಡಲಿರುವಂತಹ ಹಿರಿಯರು ಅನುಭಾವಿಗಳಾದ ಪೂಜ್ಯ ಶ್ರೀ ವಾಗ್ದೇವಿ ತಾಯಿಯವರಲ್ಲಿ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರಾದ ಶ್ರೀ ದಯಾನಂದ ನೂಲಿಯವರೇ, ಹಾಗೆ ನಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀ ಹಾಲ್ಬಾವಿಯವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಅನೇಕ ಹಿರಿಯರು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಕೊಟ್ಟಿರುವಂತಹ ವಿಚಾರ ಲಿಂಗಾಯತ ಸಿದ್ಧಾಂತ. ಬಹುಶಃ ಈ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮ ಶಿವಾನಂದ್ ಅವರು ನನಗೆ ದೂರವಾಣಿ ಕರೆ ಮಾಡಿದಾಗ ಅಲ್ಲಿ ಚರ್ಚೆ ಆದ ವಿಚಾರ ಬೇರೆ, ಆಹ್ವಾನ ಪತ್ರಿಕೆಯಲ್ಲಿ ಬಂದ ವಿಚಾರ ಬೇರೆ ಆಯಿತು. ವಾಸ್ತವವಾಗಿ ಲಿಂಗಾಯತ ಸಿದ್ಧಾಂತವನ್ನೇ ನೀವು ಈ 3 ದಿನಗಳು ಪರಿಪೂರ್ಣವಾಗಿ ಕಲಿತಾ ಇದ್ದೀರಿ. ಇವತ್ತು ಒಂದಷ್ಟು ವಿಚಾರಗಳನ್ನು ಕಲ್ತಿದ್ದೀರಿ, ನಾಳೆ ಒಂದಷ್ಟು ವಿಚಾರಗಳ ಬಗ್ಗೆ ವಿಮರ್ಶೆ ನಡೆಯಲಿದೆ, ನಾಡಿದ್ದು ಇನ್ನೊಂದಷ್ಟು ಚರ್ಚೆಗಳು ನಡೆಯುತ್ತೆ. ಸೊ ಇಡೀ 3 ದಿನ ಲಿಂಗಾಯತ ಸಿದ್ಧಾಂತದ ತತ್ವ ವಿಚಾರಗಳೇ ಇಲ್ಲಿ ನಡೆಯುವಂತಹದ್ದು. ಹೀಗಿರುವಾಗ ಮತ್ತೆ ನಾನು ಲಿಂಗಾಯತ ಸಿದ್ಧಾಂತವನ್ನು 30 ನಿಮಿಷದಲ್ಲಿ ಏನು ತಾನೇ ನಿಮಗೆ ಹೇಳಬಲ್ಲೆ, ಮತ್ತೆ ಹೇಳೋ ಅಗತ್ಯನೂ ಇಲ್ಲ. ಅದು ಪುನರುಕ್ತಿ ಆಗುವಂತಹ ಸಂಭವಗಳಿರೋದ್ರಿಂದ ಲಿಂಗಾಯತ ಧರ್ಮ ಸಿದ್ಧಾಂತದ ವೈಶಿಷ್ಟ್ಯತೆ, ನಾನೊಬ್ಬ ತತ್ವಜ್ಞಾನದ ವಿದ್ಯಾರ್ಥಿ ಆದ ಕಾರಣ ಒಂದಷ್ಟು ಲಿಂಗಾಯತ ತತ್ವ ಸಿದ್ಧಾಂತದ ಜೊತೆಗೆ ಬೇರೆ ಧರ್ಮಗಳ ಬೇರೆಯ ತತ್ವಜ್ಞಾನಗಳ ಬಗ್ಗೆಯೂ ಕೂಡ ಒಂದಷ್ಟು ಅಧ್ಯಯನ ಮಾಡಿರುವ ಕಾರಣದಿಂದ ಹೇಗೆ ಈ ಲಿಂಗಾಯತ ಧರ್ಮ ಅಥವಾ ಲಿಂಗಾಯತ ಸಿದ್ಧಾಂತ ಉಳಿದ ಧರ್ಮಗಳಿಗಿಂತ ವಿಭಿನ್ನವಾಗಿ, ವಿಶಿಷ್ಟವಾಗಿ, ಪ್ರತ್ಯೇಕವಾಗಿ ನಿಲ್ಲುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಗಮನಕ್ಕೆ ಈ ಒಂದು 30 ನಿಮಿಷದಲ್ಲಿ, ಬಹಳ ಕಷ್ಟ ಸಾಧ್ಯವಾದಂಥ ಕೆಲಸ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಈ ಲಿಂಗಾಯತ ಧರ್ಮ ಹುಟ್ಟಿದ ಸಮಯವನ್ನು ನಾವು ನೆನಪಿಸ್ಕೊಳ್ಬೇಕು. ಯಾವುದೇ ಆದರೂ ಮೂಲ ಅಲ್ಲಿಂದನೇ ಆರಂಭ ಆಗುವಂಥದ್ದು. 12ನೇ ಶತಮಾನದ ಸಮಯ. ಬಸವಣ್ಣನವರು ಈ ಲಿಂಗಾಯತ ಧರ್ಮವನ್ನ, ಸಿದ್ಧಾಂತವನ್ನ ಹುಟ್ಟು ಹಾಕ್ಲಿಕ್ಕೆ ಅವಶ್ಯಕತೆ ಏನು ಬಿತ್ತು? ಇದು ಬಹಳ ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಯಾಕೆ ಇದನ್ನ ಅವರು ಈ ಧರ್ಮವನ್ನ ಹುಟ್ಟಾಕ್ಬೇಕಾಯ್ತು? ಯಾಕೆ ಶೈವ ಧರ್ಮದಲ್ಲೇ ಅವರು ಮುಂದುವರಿಬಹುದಿತ್ತಲ್ಲ? ನಮಗೆ ಗೊತ್ತು. ಹಾಗಾಗ್ಲೇನೆ ಆ ಸಂದರ್ಭಕ್ಕೆ ಸನಾತನ ಧರ್ಮ ಈ ಮಣ್ಣಿನಲ್ಲಿ ನೆಲೆ ಊರ್ಬಿಟ್ಟಿತ್ತು ತುಂಬ ಶತಶತಮಾನಗಳಿಗೆ. ಸಹಜವಾಗಿ ಯಾವುದೇ ಒಂದು ಧರ್ಮ ನೆಲೆ ನಿಂತಾಗ, ಅದಕ್ಕೆ ವಿರೋಧ ಇಲ್ಲ ಅಂದಾಗ ಅದರಲ್ಲಿ ಅನೇಕ ಅನಾಚಾರಗಳು, ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಾಗಿತ್ತು. ವರ್ಣಾಶ್ರಮ ಇರಬಹುದು, ಅಸಮಾನತೆ ಇರಬಹುದು, ಸ್ತ್ರೀ ಸ್ವಾತಂತ್ರ್ಯ ಹರಣ ಇರಬಹುದು, ಇವೆಲ್ಲವೂ ಸಹಜವಾಗಿ ಇದ್ದದ್ದು. ಬಸವಣ್ಣನವರ ಮುಂದೆ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಸನಾತನದ ವಿರೋಧಿ ಧರ್ಮಗಳೆಲ್ಲವೂ ಒಳೆದು ಹೋಗಿತ್ತು. ನಮಗೆ ಗೊತ್ತು, ಆ ಸಂದರ್ಭದಲ್ಲಿ ಬೌದ್ಧ ಧರ್ಮ ಭಾರತವನ್ನು ಬಿಟ್ಟು ಹೊರಟೋಗಿತ್ತು. ಯಾಕೆಂದ್ರೆ ಅದಕ್ಕೆ ಸನಾತನದ ಜೊತೆಗೆ ಹೋರಾಡುವಷ್ಟು ಶಕ್ತಿ ಇಲ್ಲಿ ಉಳಿದಿರಲಿಲ್ಲ.
ಅದರ ಅನುಯಾಯಿಗಳು ಆ ಧರ್ಮವನ್ನು ಭಾರತದಲ್ಲಿ ಉಳಿಸ್ಕೊಳ್ಳೋದರಲ್ಲಿ ವಿಫಲರಾದರು. ಜೈನ ಧರ್ಮ ಸ್ವಲ್ಪ ಹೋರಾಟದ ಲಕ್ಷಣವನ್ನು ತೋರಿಸಿದ್ರೆ ಅನಂತರ ಅದರಲ್ಲೇ ಒಂದಾಗಿ ಸನಾತನ ಧರ್ಮದ ಶಾಖೆಯಾಗಿಯೇ ಉಳಿದು ಬಿಡ್ತು. ಒಂದು ರೀತಿಯಲ್ಲಿ ಇವತ್ತಿಗೂ ಕೂಡ ಶಾಖೆಯಾಗಿ ಉಳ್ಕೊಂಡು ಬಂದಿದೆ ಅದು. ಶೈವ ಧರ್ಮ ಬಹಳ ಪ್ರಖ್ಯಾತವಾದದ್ದು ದಕ್ಷಿಣ ಭಾರತದಲ್ಲಿ. ಆ ಸಂದರ್ಭದಲ್ಲಿ ಇಲ್ಲಿ 4 ರೀತಿಯ ಶೈವ ಧರ್ಮದ ಶಾಖೆಗಳಿದ್ವು. ಕಾಳಾಮುಖರು, ಕಾಪಾಲಿಕರು, ಪಾಶುಪತರು, ಶುದ್ಧ ಶೈವರು. ಲಕುಲೀಶರು ಬಹಳ ಇರಲಿಲ್ಲ ಆ ಸಂದರ್ಭದಲ್ಲಿ. ಇವರುಗಳ ಸ್ಥಿತಿಯೂ ಕೂಡ ದುಸ್ಥಿತಿಯಲ್ಲಿತ್ತು. ಇವರುಗಳ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಧರ್ಮಗಳು ಅಸ್ತಿತ್ವದಲ್ಲಿದ್ದು ಇಲ್ಲದ ರೀತಿಯಲ್ಲಿತ್ತು ಅಥವಾ ದಿಕ್ತಪ್ಪಿತ್ತು. ಚನ್ನಬಸವಣ್ಣವರ ಒಂದು ವಚನದಲ್ಲಿ ಬರುತ್ತೆ, ಶೈವ ಸೈವರೆಗಾದ, ಪಾಶುಪತಿ ಪಥವನರಿಯ. ಪಾಶುಪತ ಬಹಳ ದೊಡ್ಡ ಧರ್ಮ. ಪಾಶುಪತ ಸೂತ್ರ ಅಂತ ಒಂದು ಗ್ರಂಥ ಇದೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಅದು ಕೇರಳದಿಂದ ಪ್ರಕಟ ಆಗಿದೆ. ತುಂಬಾ ಅದ್ಭುತವಾದಂತಹ ಶಿವತತ್ವಗಳಿದೆ ಅದರಲ್ಲಿ. ಆ ಧರ್ಮವು ಕೂಡ ಪಥವನ್ನ ಬಿಟ್ಟು ಹೊರಟೋಗಿತ್ತು. ಕಾಳಾಮುಖಿ ಕಂಗೆಟ್ಟ, ನಮ್ಮ ಕರ್ನಾಟಕ ಕಾಳಾಮುಖಿಗಳ ಬಹಳ ದೊಡ್ಡ ಮುಖ್ಯ ಕೇಂದ್ರವಾಗಿತ್ತು. ಅದ್ರ ಬಗ್ಗೆ ನಾನು ಇನ್ನೊಂದು ಉಪನ್ಯಾಸದಲ್ಲಿ ಮಾತನಾಡಿದೆ. ಬಹಳ ದೊಡ್ಡ ಇತಿಹಾಸ ಅವರದು ಕೂಡ. ಆ ಸಂದರ್ಭದಲ್ಲಿ ಅದು ಕೂಡ ಕಂಗೆಟ್ಟಿತ್ತು. ಮಹಾವ್ರತಿ ಮದವೇರಿದ, ಈ ಮಹಾವ್ರತಿಗಳು ಅನ್ನುವಂತಹ ಶೈವ ಪಂಥ ಒಂದಿತ್ತು. ಮುಂದೆ ಈ ಮಹಾವ್ರತಿಗಳಲ್ಲೇ ಸ್ವಲ್ಪ ಮಟ್ಟಿಗೆ ವೀರಮಾಹೇಶ್ವರರು ಅಂತ ನಮ್ಮಲ್ಲಿ ಒಂದು ಪಂಥ ಬರುತ್ತೆ. ಆ ಮಹಾವ್ರತಿಯು ದಿಕ್ ತಪ್ಪಿದ್ರು. ಸನ್ಯಾಸಿ ಪಾಷಂಡಿಯಾದ, ಸನ್ಯಾಸಿಗಳು ದಿಕ್ ತಪ್ಪಿದ್ರು. ಕಾಪಾಲಿ ಮರುಳಾಗಿ ತಿರುಗಿದ. ಚನ್ನಬಸವಣ್ಣವ್ರು ಹೇಳ್ತಾರೆ, ಕಾಪಾಲಿಗಳು ಆವಾಗ್ಲೂ ದಿಕ್ ತಪ್ಪಿದ್ರು, ಇವಾಗ್ಲೂ ದಿಕ್ ತಪ್ಪಿದ್ದಾರೆ. ಈ 6 ಭಕ್ತಿ ಸ್ಥಳಕ್ಕೆ ಸಲ್ಲವು ಕೇಳಿರಣ್ಣ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಅವು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟಿದ್ರು. ಹೀಗಾಗಿ ಬಸವಣ್ಣನವರಿಗೆ ಜನರಿಗೆ ಅಗತ್ಯವಾದಂತಹ ಒಂದು ನೂತನ ಧರ್ಮವನ್ನ ಸೃಷ್ಟಿ ಮಾಡಬೇಕಾದಂತಹ ಅಗತ್ಯತೆ ಹೆಚ್ಚು ಕಾಣಿತು. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಬೌದ್ಧ ಧರ್ಮಕ್ಕೂ ಹೋಲಿಸ್ತೀನಿ ಬಸವಣ್ಣವರ ಸ್ಥಿತಿಯನ್ನ. ಬೌದ್ಧ ಧರ್ಮದಲ್ಲಿ ಏನ್ ಬರುತ್ತೆ ಗೊತ್ತಾ? ನಾನು ಹೇಳಿದೆ ಯಾಕೆ ಅಂತ ಹೇಳಿದ್ರೆ, ಬುದ್ಧ ಯಾಕೆ ಹೊಸ ಧರ್ಮವನ್ನ ಸ್ಥಾಪನೆ ಮಾಡಬೇಕಾಯ್ತು ಅಂದ್ರೆ, ಅದೇ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ಸ್ಥಿತಿ ಇತ್ತು. ಅಲ್ಲಿ ಹೇಳ್ತಾರೆ, ಒಂದು ದೀಘ ನಿಕಾಯ ಅಂತ ಒಂದು ಬೌದ್ಧ ಗ್ರಂಥ ಇದೆ. ಅದರಲ್ಲಿ ಹೇಳ್ತಾರೆ, ಬುದ್ಧನ ಸಂದರ್ಭದಲ್ಲಿ ಉತ್ತರ ಭಾರತ ಒಂದರಲ್ಲೇನೆ ಮಗಧ ದೇಶ ಅಂತ ಕರೀತಾರೆ. ಆ ದೇಶ ಒಂದರಲ್ಲೇ ಸುಮಾರು 64 ಧಾರ್ಮಿಕ ಆಚಾರ್ಯರಿದ್ರಂತೆ, ಮತಪಂಥೀಯರಿದ್ರಂತೆ. ಒಂದು ಚಿಕ್ಕ ಪ್ರದೇಶ, 64 ಪಂಥಗಳಿದ್ವಂತೆ. ಜನರು ಯಾರನ್ನು ತಾನೇ ನಂಬ್ತಾರೆ? 64 ಜನ 64 ರೀತಿ ಹೇಳಿದ್ರೆ ಯಾವುದು ಸತ್ಯ? ಇದನ್ನು ತಪ್ಪಿಸಿ ಒಂದು ಶುದ್ಧ ಸತ್ಯವಾದ ಧರ್ಮಕ್ಕೋಸ್ಕರ ಅವನು ಆ ಧರ್ಮವನ್ನು ಹುಟ್ಟಾಕದ ಬುದ್ಧ. ಅದೇ ಪರಿಸ್ಥಿತಿ ಇಲ್ಲಿ ಬಸವಣ್ಣನವರ 12ನೇ ಶತಮಾನಕ್ಕೆ ಬಂದಾಗಲೂ ನಮಗೆ ಇದು ಕಾಣ್ತಾ ಹೋಗುತ್ತೆ. ಹೀಗಾಗಿನೇ ಬಸವಣ್ಣನವರು ಪೂರ್ವಾಚಾರಿಯಾಗಿ ನಿಂತರು. ಮಾಲಮ್ಮ ಪ್ರಭುಗಳು ಹೇಳ್ತಾರೆ, ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ. ಬಸವಣ್ಣನವರನ್ನ ಏನಂತ ಕರೆದಿದ್ದಾರೆ? ಪೂರ್ವಾಚಾರಿ. ಅಷ್ಟೇಕೆ ನೀವು ಬಹುಶಃ ಈ ಆಹ್ವಾನ ಪತ್ರಿಕೆ ನೋಡಿದ್ದೀರಿ ಅಂದ್ಕೊಳ್ತೇನೆ. ಈ ಆಹ್ವಾನ ಪತ್ರಿಕೆಯ ಈಗ ನೋಡಿದೆ ನಾನು. ಈ ಆರಂಭ ಭಾಗದಲ್ಲಿ, ಈ ಮೇಲ್ಭಾಗದಲ್ಲಿ ಚಾಮರಸನ ಕಾವ್ಯದಿಂದ ಒಂದು ಪದ್ಯವನ್ನ ಹಾಕಿದ್ದಾರೆ. ಅಲ್ಲಿ ಗಮನಿಸಿ ನೀವು. ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಅಲ್ಲೂ ನಿಮಗೆ ಕಾಣುತ್ತೆ ಏನಂತ ಪದ? ಪೂರ್ವಾಚಾರ್ಯ ಅಂತ ಹೇಳಿ. ಇವರಿಷ್ಟು ಅಂತ ತಿಳ್ಕೊಳ್ಬೇಡಿ. ಪಾಲ್ಕುರಿಕೆ ಸೋಮನಾಥ ಬರ್ತಾನೆ. ಬಹುಶಃ ಬಸವಣ್ಣನ ನಂತರ ಬಂದಂತ ಪಾಲ್ಕುರಿಕೆ ಸೋಮನಾರಾಧ್ಯ ಆಂಧ್ರದವರು. ಆತ ಬರೀತಾನೆ ಒಂದು ಗಣಸಹಸ್ರಮು ಅಂತ ಒಂದು ತೆಲುಗಿನಲ್ಲಿ. ಅವನು ಬರೀತಾನೆ, ಶಿವತತ್ವ ಸರ್ವ ಚೈತನ್ಯ ನೀಶ ಗುರು ಬಸವಲಿಂಗ ಪ್ರಥಮಾಚಾರ್ಯರೆಂದು ವಂದಿಸಿ ನುತಿಸುವೆನು. ಆರಾಧ್ಯ ಪಂಥದ ಬಹಳ ದೊಡ್ಡ ಆಚಾರ್ಯ ಪಾಲ್ಕುರಿಕೆ ಸೋಮನಾಥ. ಗಣಸಹಸ್ರಂ ಬರೀತಾನೆ, ಮೊದಲು ಪ್ರಥಮಾಚಾರ್ಯ ಅಂತ ಹೇಳಿ. ಇಷ್ಟೇ ಅಂತ ಇಟ್ಕೊಳ್ಬೇಡಿ. ನೀವು ಹರಿಹರನ ರಗಳೆಗಳಲ್ಲಿ ತಗೊಳ್ಬಹುದು, ರಾಘವಾಂಕನ ಕಾವ್ಯದಲ್ಲಿ ಇರಬಹುದು, ಚಾಮರಸ, ಭೀಮಕವಿ, ಪಂಡಿತಾರಾಧ್ಯರು, ಜಕ್ಕಣಾರ್ಯರು,
ಪ್ರೌಢದೇವರಾಯನ ಆಸ್ಥಾನದಿಂದ ಬಹಳ ದೊಡ್ಡ ದೊಡ್ಡ ಪ್ರಭುದೇವರಿಂದ ಹಿಡಿದು ಅನೇಕ ಕವಿಗಳು, ಕೆಳದಿ ಆಸ್ಥಾನದಲ್ಲಿದ್ದಂಥ ಅನೇಕ ಆಚಾರ್ಯರುಗಳು ಎಲ್ಲೆಲ್ಲೂ ಬಸವನ ಕೀರ್ತಿ, ಬಸವನ ಒಂದು ಪ್ರಶಂಸೆ, ಬಸವನ ತತ್ವವನ್ನೇ ಹೇಳಿದ್ದಾರೆ ಬಿಟ್ಟು ಇನ್ನೆಲ್ಲೂ ಯಾವ ವಿಚಾರಗಳು, ಯಾವ ಆಚಾರ್ಯರ ವಿಚಾರಗಳು ಇಲ್ಲ. ಇದರಿಂದ ನಮಗೆ ಸ್ಪಷ್ಟ ಏನು ಅಂದರೆ ಬಸವಣ್ಣ ಈ ಧರ್ಮದ ಪೂರ್ವಾಚಾರ್ಯನಾಗಿ ನಿಂದು ಜಗತ್ತಿಗೆ ಅನಿವಾರ್ಯವಾಗಿದ್ದಂತಹ ಒಂದು ಅದ್ಭುತವಾದ ಸಿದ್ಧಾಂತವನ್ನು ಇಲ್ಲಿ ನಮಗೆ ಕೊಟ್ಟು ಹೋದ. ಇದು ಇತಿಹಾಸ. ಇದಾದ ನಂತರ ಏನಾಯಿತು? ಯಾವಾಗಲೂ ಒಬ್ಬ ಧಾರ್ಮಿಕ ನಾಯಕ ಬಂದು ಒಂದು ಧರ್ಮವನ್ನು ಸೃಷ್ಟಿ ಮಾಡಿ ಹೋದ ನಂತರ ಅದನ್ನು ಉಳಿಸಿ ಬೆಳೆಸುವಂತಹ ಬಹಳ ದೊಡ್ಡ ಕರ್ತವ್ಯ ಯಾರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಅನುಯಾಯಿಗಳ ಮೇಲೆ ಇರುತ್ತೆ. ಲಿಂಗಾಯತದ ಅನುಯಾಯಿಗಳು ಏನು ಮಾಡಿದ್ರು ಸ್ವಲ್ಪ ನೋಡ್ಬೇಕು ಇತಿಹಾಸವನ್ನು. ಬಸವ ಹೋದ ನಂತರ ಏನಾಯಿತು? ಬಹುಶಃ 14ನೇ ಶತಮಾನದವರೆಗೆ ಒಂದು 100 ವರ್ಷ ಮತ್ತೆ ನಮಗೆ ಕತ್ತಲ ಯುಗ ಅಂತೇವೆ. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಸಮಸ್ಯೆಗಳಿದ್ವು ಆ ಸಂದರ್ಭದಲ್ಲಿ. ಆಯಿತು. 14ನೇ ಶತಮಾನದಲ್ಲಿ ಮತ್ತೆ ಪ್ರೌಢದೇವರಾಯನ ಸಂದರ್ಭದಲ್ಲಿ 101 ವಿರಕ್ತರು ಬಂದು ಈ ಧರ್ಮವನ್ನು ಮತ್ತೆ ಕಟ್ತಾರೆ. ತೋಂಟದ ಸಿದ್ಧಲಿಂಗೇಶ್ವರರು ನಮ್ಮ ದಕ್ಷಿಣ ಭಾಗದಿಂದ ಬಂದು ಈ ಧರ್ಮವನ್ನು ಕಟ್ತಾರೆ. ಅದಾದ ನಂತರ ಕೆಳದಿಯ ಕಾಲಕ್ಕೆ ಬರುವ ಹೊತ್ತಿಗೆ 17, 18ನೇ ಶತಮಾನ, 16ನೇ ಶತಮಾನದ ಹೊತ್ತಿಗೆ ಈ ಧರ್ಮದಲ್ಲಿ ಮಿಶ್ರಣಗಳ ಆರಂಭ ಆಗುತ್ತೆ, ಬದಲಾವಣೆಗಳ ಆರಂಭ ಆಗುತ್ತೆ, ಅನೇಕ ಅನಗತ್ಯ ವಿಚಾರಗಳ ಸೇರ್ಪಡೆಗಳ ಆರಂಭ ಆಗುತ್ತೆ. ಧರ್ಮ ಬೇರೊಂದು ರೂಪವನ್ನು ತಗೊಳ್ಳಿಕ್ಕೆ ಶುರು ಮಾಡುತ್ತೆ. ಆ ಕಾಲವೂ ಮುಗಿಯಿತು. 18, 19ನೇ ಶತಮಾನದ ಹೊತ್ತಿಗೆ ನಾವೆಂತಹ ಹೇಳಬಾರ್ದು, ಎಂತಹ ಮೂರ್ಖ ಅನುಯಾಯಿಗಳು ಅಂತ ಹೇಳಿದ್ರೆ ಅಣ್ಣ ಬಸವಣ್ಣವರನ್ನೇ ಮರೆತು ಬಿಟ್ವಿ ನಾವು. 19ನೇ ಶತಮಾನದಂತೆಗೆ ಬಸವಣ್ಣ ಅಂದ್ರೆ ಎತ್ತು ಅಂತ ಪೂಜೆ ಮಾಡ್ತಾ ಇದ್ದಂತಹ ಮೂರ್ಖರು ನಾವು. ಫಗುವಾಳ ಕಟ್ಟಿ ಅವರಂತಹವರು, ಅಡೇಕರ್ ಮಂಜಪ್ಪನಂತವ್ರು ಬರದೇ ಇದ್ದಿದ್ರೆ ಇವತ್ತಿಗೂ ಆ ಮೂರ್ಖತನದಲ್ಲೇ ನಾವು ಮುಂದುವರಿತಿದ್ವೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಮತ್ತೆ ಅಣ್ಣ ಬಸವಣ್ಣನ ಬೆಳಕು ಮೂಡಿತು. ಮತ್ತೆ ನಾವು ಈ ಧರ್ಮವನ್ನ ಮತ್ತೆ ಸರಿದಾರಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನದಲ್ಲಿ ಇವತ್ತು ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. ಅದೊಂದು ಆಶಾಭಾವನೆ. ನೋಡಿ, ಯಾವುದೇ ಒಂದು ಧರ್ಮ 3 ಕಾರಣದಿಂದ ಅಳೆದೋಗ್ಬಿಡುತ್ತೆ. ಯಾವುದೇ ಒಂದು ಧರ್ಮ 3 ಕಾರಣದಿಂದ ಅಳೆದೋಗುತ್ತೆ. ಏನು ಆ 3 ಕಾರಣಗಳು ಅಂತ ಹೇಳಿದ್ರೆ, ಒಂದು, ಆ ಧರ್ಮದ ಸಿದ್ಧಾಂತಗಳನ್ನು ನಾವು ತಪ್ಪಾಗಿ ವ್ಯಾಖ್ಯಾನಗಳನ್ನು ಮಾಡೋದ್ರಿಂದ, ಮೂಲ ತತ್ವ ಸಿದ್ಧಾಂತಗಳನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡೋದ್ರಿಂದ. ಎರಡನೆಯದು, ಆ ಧರ್ಮದ ಮೂಲ ಸಿದ್ಧಾಂತಗಳಿಗೆ ವಿರುದ್ಧವಾದ ಆಚರಣೆಗಳನ್ನು ಮಾಡೋದ್ರಿಂದ. ಮೂರನೆಯದು, ಆ ಧರ್ಮದ ಸಿದ್ಧಾಂತಗಳನ್ನು ಮರೆಯೋದ್ರಿಂದ. ಈ 3 ಕಾರಣಗಳಿಂದ, ತಪ್ಪು ವ್ಯಾಖ್ಯಾನ, ವಿರುದ್ಧಾಚರಣೆ, ಮರೆಯುವಿಕೆ, ಈ 3ರಿಂದ ಒಂದು ಧರ್ಮ ಹಾಳಾಗ್ಬಿಡುತ್ತೆ. ಈ 3 ಕೆಲಸವನ್ನ ಲಿಂಗಾಯತರು ಮಾಡಿದ್ದಾರೆ. ಈ 3 ಕೆಲಸವನ್ನ ನಾವು ಮಾಡಿದ್ದೀವಿ. ಹಾಗಿದ್ದು ಇವತ್ತು ಈ ಧರ್ಮ ಇಷ್ಟು ಗಟ್ಟಿಯಾಗಿ ಇಲ್ಲಿ ನಿಂತಿದೆ ಅಂದ್ರೆ ಅದಕ್ಕೇನ್ ಕಾರಣ ಗೊತ್ತಾ? ಬಸವಣ್ಣ ಮಾತ್ರ. ಈ ಧರ್ಮದಲ್ಲಿರುವ ತತ್ವ ಸಿದ್ಧಾಂತ ವಚನ ಸಾಹಿತ್ಯದಲ್ಲಿ ಇರುವ ಶಕ್ತಿಯ ಕಾರಣದಿಂದಾಗಿ ಮಾತ್ರ ಇವತ್ತು ಈ ಧರ್ಮ ಉಳಿದಿದೆ. ನಮ್ಮಿಂದ ಅಲ್ಲ. ನಾವ್ಯಾರು ಎದೆ ತಟ್ಕೊಳ್ಳುವಂತ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ನಾವೆಲ್ಲ ನಾಚಿಕೆ ಪಟ್ಕೊಳ್ಳೋ ಸ್ಥಿತಿಯಲ್ಲಿ ಇದೆ ನಾವು. ಅಂದ್ರೆ ನಿಮಗೆ ಹೇಳ್ತಾ ಇಲ್ಲ, ನಮ್ಮ ಪೂರ್ವಿಕರನ್ನು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇವತ್ತು ಧರ್ಮ ಉಳಿದಿದೆ ಅಂದ್ರೆ ಈ ಧರ್ಮದಲ್ಲಿರುವ ಗಟ್ಟಿತನದಿಂದ ಅಷ್ಟೇ. ಏನಾ ಗಟ್ಟಿತನ? ಇಷ್ಟು ಹೇಳಿದ್ದು ನಾನು ಒಂದು ಪೂರ್ವ ಪೀಠಿಕೆಯಾಗಿ. ಏನಾ ಗಟ್ಟಿತನ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು 2 ವಿಚಾರಗಳನ್ನು ತಗೊಳ್ತೇನೆ. ಒಂದು, ಈ ಧರ್ಮದಲ್ಲಿರುವಂತಹ ಲೌಕಿಕವಾದಂತಹ ಶ್ರೇಷ್ಠ ತತ್ವಗಳು ಬೇರೆ ಜಗತ್ತಿನ ಬೇರೆ ತತ್ವಜ್ಞಾನಗಳಿಗೆ ಹೋಲಿಸಿದ್ರೆ ಲೌಕಿಕವಾದ ಸಿದ್ಧಾಂತಗಳಲ್ಲಿ ಇದರಲ್ಲಿ ಯಾವ ವಿಶೇಷತೆಗಳಿದೆ, ಅಲೌಕಿಕವಾದಂತಹ ಸಿದ್ಧಾಂತಗಳಲ್ಲಿ, ಆಧ್ಯಾತ್ಮಿಕ ಸಿದ್ಧಾಂತಗಳಲ್ಲಿ ಯಾವ ವೈಶಿಷ್ಟ್ಯತೆ ಇದೆ, ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಬಸವಣ್ಣ ಬಹುಶಃ ಮೊದಲು ಲೌಕಿಕ ಸಿದ್ಧಾಂತಗಳನ್ನೇ ನೋಡೋಣ. ಬಸವಣ್ಣ ಬಹುಶಃ ಈ ಜಗತ್ತು ಕಂಡ ಅತಿ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಬಹುಶಃ ಬಸವಣ್ಣನಷ್ಟು ಸಮಾಜವನ್ನ
ತಳಮಟ್ಟದಿಂದ ನರನಾಡಿಗಳನ್ನ ಹಿಡಿದು ಅರ್ಥಂತಹ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ನಿಮಗೆ ಜಗತ್ತಿನಲ್ಲಿ ಇನ್ನೊಬ್ಬ ಸಿಕ್ಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಮಾಜದ ಸಮಸ್ಯೆಗಳು, ಮೂಲ ಸಮಸ್ಯೆಗಳು ಎಲ್ಲಿದೆ ಅನ್ನೋದು ಬಸವಣ್ಣವ್ರಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಈ ಸಮಾಜವನ್ನು ಅರ್ಥಕೊಳ್ಳೋದು ಬಹಳ ಕಷ್ಟದ ಕೆಲಸ. ನೀವು ಯಾವ ಸಂದರ್ಭಕ್ಕೂ ಹೋಗಿ, ಸಮಾಜ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಸಮಾಜ ಕೆಟ್ಟಿದೆ, ಸಮಾಜಕ್ಕೆ ಇವತ್ತಿಗೂ ಮಾತಾಡ್ತೀವಿ, ನಮ್ಮ ಹಿರಿಯರು ಮಾತಾಡ್ತಾ ಇದ್ರು, ನಮ್ಮ ಪೂರ್ವಿಕರು ಸಮಾಜ ಕೆಟ್ಟಿದೆ ಅಂತ. ನಾವು ಮುಂದಕ್ಕೂ ಮಾತನಾಡ್ತಾ ಇರ್ತೀವಿ ಸಮಾಜ ಕೆಟ್ಟಿದೆ ಅಂತ. ನಾನು MA ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ಈ ಗುಜರಾತ್ ಬಳಿ ಜುನಾಗಢ್ ಅಂತ ಒಂದು ಪ್ರದೇಶ ಇದೆ. ಆ ಜುನಾಗಢ್ನಲ್ಲಿ ನಾನು ಸ್ವಲ್ಪ ಈ ಹಳೆಯ ಶಿಲಾಶಾಸನಗಳನ್ನು ಓದೋದ್ರ ಬಗ್ಗೆ ಆರ್ಕಿಯಾಲಜಿಯನ್ನು ಅಧ್ಯಯನ ಮಾಡ್ತಾ ಇದ್ದೆ. ಆ ಜುನಾಗಢಲ್ಲಿ ಒಂದು ಅಶೋಕನ ಶಿಲಾಶಾಸನ ಇದೆ, ಬ್ರಾಹ್ಮಿ ಲಿಪಿಯನ್ನಲ್ಲಿದೆ. ಅದನ್ನು ಓದ್ಲಿಕ್ಕೆ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಆ ದೊಡ್ಡ ಬಂಡೆ ಮೇಲೆ, ನೀವಾಗ ಜುನಾಗಢ್ಗೆ ಹೋದ್ರೆ ಈಗಲೂ ನೋಡ್ಬೋದು, ಬ್ರಾಹ್ಮಿ ಲಿಪಿಯಲ್ಲಿದೆ. ಅಲ್ಲಿ ಅಶೋಕನ ಶಿಲಾಶಾಸನ ಇದೆ. ಅಶೋಕ ನಿಮಗೆಲ್ಲ ಗೊತ್ತು, ಈ ಭಾರತವನ್ನ ಸಮಗ್ರವಾಗಿ ಆಳಿದಂತಹ ಬಹಳ ದೊಡ್ಡ ಸಾಮ್ರಾಟ. ಅವನ ಕಾಲ ಸುವರ್ಣ ಯುಗ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಸಮೃದ್ಧಿ ತುಂಬಿ ತುಳುಕ್ತಾ ಇತ್ತು ಅಂತ, ಅಷ್ಟು ದೊಡ್ಡ ರಾಜ. ಅವನೇನ್ ಬರೆಸ್ತಾನೆ ಗೊತ್ತಾ ಶಿಲಾಶಾಸನದಲ್ಲಿ? ದೇವಾನಾಂಪಿಯ ಅಶೋಕನಾದ ನಾನು ಬರೆಸ್ತಾ ಇದ್ದೇನೆ, ಇವತ್ತು ಜನರು ನೀತಿ ಮಾರ್ಗವನ್ನು ಬಿಟ್ಟಿದ್ದಾರೆ, ಜನರು ಧರ್ಮವನ್ನು ಮರೆತಿದ್ದಾರೆ, ಜನರು ತಪ್ಪು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸಮಾಜ ಕೆಟ್ಟಿದೆ. ಅಂತಹ ಸುವರ್ಣ ಯುಗದ ಅಶೋಕನು ಕೂಡ ಬರೆಸೋದೇನು ಅಂದ್ರೆ ಇವತ್ತು ಜನ ಸರಿ ಇಲ್ಲ ಅಂತಾನೆ. ಹಾಗಾದ್ರೆ ಯಾವ್ದಾದ್ರು ಒಂದು ಕಾಲದಲ್ಲಿ ಜನ ಸರಿ ಇದ್ರ ಅಂತ ನೀವೇನಾದ್ರೂ ಇತಿಹಾಸವನ್ನು ಓದಿದ್ರೆ ನಿಮಗೆ ಗೊತ್ತಾಗತ್ತೆ, ಜನ ಯಾವ ಸಂದರ್ಭದಲ್ಲೂ ಸರಿ ಇರಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಜನರೇ. ಆದ್ರಿಂದ ಇದನ್ನ ನಾವು 100% ನಾವು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇವರನ್ನು ಉತ್ತಮಪಡಿಸ್ಬೋದು, ಜನರನ್ನ ಉತ್ತಮಪಡಿಸ್ಬೋದು. ಇದು ಬಸವಣ್ಣವ್ರಿಗೆ ಗೊತ್ತಿತ್ತು. ಹೀಗಾಗಿನೇ ಅವರು ಜನರನ್ನ ಕೇವಲ ಧರ್ಮ, ನೀತಿ, ಇಂತಹ ಒಂದು ಕಟ್ಟುಪಾಡುಗಳಲ್ಲಿ, ಪೂಜೆ ಪುನಸ್ಕಾರ, ಕರ್ಮಗಳಲ್ಲಿ ಕಟ್ಟಿಡ್ಲಿಕ್ಕೆ ಬಯಸಲಿಲ್ಲ. ಜನರನ್ನ ಯಾವುದೋ ಸ್ವರ್ಗದ ಆಸೆಯನ್ನ ತೋರಿಸ್ಲಿಲ್ಲ. ಯಾಕೆಂದ್ರೆ ಸ್ವರ್ಗದ ಆಸೆ ಇಟ್ಕೊಂಡೇ ಇವತ್ತು ಅನೇಕ ಅನಾಚಾರಗಳು ಈ ದೇಶದಲ್ಲಿ ಆಗ್ತಾ ಇರೋದು. ಹೀಗಾಗಿ ಬಸವಣ್ಣವ್ರು ಏನ್ ಮಾಡಿದ್ರು, ನೀನೇನೂ ಮಾಡೋದು ಬೇಡ, ನೀನು ಶುದ್ಧವಾದ ಕಾಯಕವನ್ನ ಮಾಡು ಅಂತ ಹೇಳಿದ್ರು. ಕಾಯಕ ಅಂದ್ರೆ ಏನು ನಿಮಗೆ ಗೊತ್ತು, ನಾನು ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಕಾಯಕದ ಕಲ್ಪನೆಯನ್ನ ನಮ್ಮ ಶರಣರು ಯಾವ ಮಟ್ಟಿಗೆ ಸಾಮಾನ್ಯರಲ್ಲಿ ಬಿತ್ತಿದ್ರು ಅನ್ನೋದನ್ನ ನೋಡ್ಬೇಕು. ಮೊನ್ನೆ ಒಬ್ರು ಯಾರೋ ಒಂದು ಪುಸ್ತಕ ಕೊಟ್ಟರು, ಜಾನಪದದಲ್ಲಿ ಶರಣರು ಅಂತ ಒಂದು ಪುಸ್ತಕ. ಅದರಲ್ಲಿ ಹೂಗಾರ ಮಾದಯ್ಯಂದು ನೀವು ಬಹುಶಃ ಕೇಳಿರ್ಬೋದು ಅಂದ್ಕೊಳ್ತೇನೆ. ಹೂಗಾರ ಮಾದಯ್ಯನ ಒಂದು ಪ್ರಸಂಗ ಬರುತ್ತೆ. ಹೂಗಾರ ಮಾದಣ್ಣವರು ಒಬ್ಬ ಹೂವನ್ನ ಅನುಭವ ಮಂಟಪದಲ್ಲಿ ಹೂ ತರ್ತಾ ಇದ್ದಂತ ಒಬ್ಬ ಶರಣರು. ಅವ್ರದ್ದು ಕತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೊಳ್ತೇನೆ. ಬೆಳಗಿನ ಹೊತ್ತು ಅವರು ಶರಣರಿಗೋಸ್ಕರ ಹೋಗಿ ಹೂವನ್ನ ಕಿತ್ಕೊಂಡು ಬಂದು ಪೂಜೆಗೆ ಅಣಿಪಡಿಸ್ತಾ, ಅವರ ಕಾಯಕ ಅದು ಹೂ ತರೋ ಕಾಯಕ. ಒಂದು ದಿನ ಈ ಚಳಿಗಾಲ, ಡಿಸೆಂಬರ್ ಚಳಿಗಾಲದಲ್ಲಿ ಅವರು ಬೆಳಗಿನ ಮುಂಜಾವೆ ಎದ್ದು ಹೂ ಕಿಡ್ಲಿಕ್ಕೆ ಹೋಗ್ತಾರಂತೆ. ಆಗ ಶಿವ ಅವರ ಭಕ್ತಿಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನಂತೆ. ಸುಮ್ಮನೆ ಜಾನಪದರ ಒಂದು ಕಲ್ಪನೆ, ಬಟ್ ಎಷ್ಟು ಚೆನ್ನಾಗಿದೆ ನೀವು ಗಮನಿಸ್ಬೇಕು. ಅದನ್ನು ಬರ್ಕೊಂಡು ಬಂದೆ ನಾನು. ಆ ಜಾನಪದದಲ್ಲಿ ಬರುತ್ತೆ, ಶಿವ ಆ ಹೂಗಾರ ಮಾದಣ್ಣನ ಬಳಿಗೆ ಬಂದು ಹೇಳ್ತಾರಂತೆ, ಚಳಿಗೆ ಬಣವೇ ನಡುಗಿ ಬಳಲುತ್ತಿದೆ ಮಾದಯ್ಯ, ಚಳಿಗಂಜಿ ಹೊನಲಕ್ಕೆ ಚಿಟ್ಟು ಶರಣರೆಲ್ಲರೂ ಕೂಡಿ ಕರುಣೆ ಇಲ್ಲದೆ ನಿನ್ನ ತರಲು ಹೂಪತ್ರಿ ಕಳಿಸಿದರು. ಶರಣರೆಲ್ಲ ಅಲ್ಲಿ ಹೊದ್ದು ಮಲಗಿದ್ದಾರೆ ನೆಮ್ಮದಿಯಾಗಿ, ಇನ್ನೂ ಎದ್ದೇ ಇಲ್ಲ. ಮುಂಜಾವು 4 ಗಂಟೆ 3 ಗಂಟೆ. ನಿನ್ನನ್ನ ಈ ಚಳಿಲಿ ನಡಗ್ಲಿಕ್ಕೋಸ್ಕರ ನಡುಗ್ತಾ ಹೂ ಕಿತ್ಕೊಂಡು ಬಾ ಅಂತ ಕಳಿಸಿದಾರಲ್ಲ, ಇದು ಸರಿನಾ? ಹಾಗೆ ಹೇಳ್ಬಿಟ್ಟು ಶಿವ ಹೇಳ್ತಾನೆ, ನಿನ್ನ ನೋಡಿ ಮರುಗುವೆ ಎದೆ ಕರುಗಿ, ನಡೆ ನಾವು ಹೋಗೋಣ ಜಡಮತಿಗಳನ್ನು ಬಿಟ್ಟು. ಎಲ್ಲಿಗೆ? ಮೃಡನ ಕೈಲಾಸ ಭವನಕ್ಕೆ. ಇವ್ರನ್ನ ಯಾಕೆ ಈ ಶರಣರು ಕಟ್ಕೊಂಡಿದೀಯ ನೀನು? ಬಾ ನನ್ನ ಜೊತೆ ಬಂದ್ಬಿಡು, ಕೈಲಾಸಕ್ಕೆ ಹೋಗೋಣ ಅಂತ ಶಿವ ಕರೀತಾರೆ. ಮೃಡನ ಕೈಲಾಸ ಭವನಕ್ಕೆ ಮಾದಯ್ಯ ಬಂದ್ಬಿಡು ನನ್ನ ಜೊತೆ ಅಂತ ಕರೀತಾರೆ. ಅದಕ್ಕೆ ಮಾದಯ್ಯ ಹೇಳೋ ಉತ್ತರ ನೀವು ಗಮನಿಸ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳಿ. ಅವ್ರು ಹೇಳ್ತಾರೆ, ಸುಡಲಿ ಬೇಡ ನನಗೆ ನಿನ್ನ ಕೈಲಾಸ, ನಿನ್ನ ಕೈಲಾಸಕ್ಕೆ ಬೆಂಕಿ ಬೀಳ ಅಂತ. ಸುಡಲಿ ಎನಗೆ ಬೇಡ ನಿನ್ನ ಕೈಲಾಸ, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಾಯಕವೇ ಕೈಲಾಸ, ಅದೇನದು? ಮಾಯೆ ಕೊಲ್ಲುವ ಕೆಲಸ.
ನಿಜವಾದ ಅರ್ಥದಲ್ಲಿ ಮಾಯೆಯನ್ನ ಯಾವುದು ಕೊಲ್ಲುತ್ತೆ ಅಂದ್ರೆ ಕಾಯಕ. ಹೇಳ್ತಾರೆ ಮುಂದಕ್ಕೆ ಬಂದ್ರೆ ಎಷ್ಟು ಚೆನ್ನಾಗಿದೆ. ಒಬ್ಬ ಜಾನಪದ ಕವಿ ಬರೆದಿರೋ ವಾಕ್ಯಗಳಿವೆ. ಶಿವಪಥಕ್ಕೆ ಮಿಗಿಲು ಕಾಯಕವು, ಶಿವಪಥಕ್ಕೆ ಮಿಗಿಲು ಕಾಯಕವು ಜಗದೊಳಗೆ, ಶಿವಪಥಕ್ಕೆ ಮಾಡುವ ದಾಸೋಹ ನಿನ್ನ ಸಗ್ಗಕ್ಕೆ ಹೆಚ್ಚು. ನೀನ್ ಕೊಡೋ ಸ್ವರ್ಗಕ್ಕಿಂತ ದೊಡ್ಡದು ಯಾವುದು ಅಂತ ಹೇಳಿದ್ರೆ ದಾಸೋಹ. ನಿನ್ನ ಸಗ್ಗಕ್ಕೆ ಹೆಚ್ಚು ದಾಸೋಹ, ನಿನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ. ನನ್ನಿಯಲಿ ಸೇವೆ ಶರಣರಿಗೆ ಸಲ್ಲಿಸಲು ಹೊನ್ನ ಬೆಳೆ ಜಗದೊಳಗೆ. ನನ್ನಿಯಲಿ ಅತ್ಯಂತ ಭಕ್ತಿಯಿಂದ ನೀನು ಶರಣರ ಸೇವೆ ಮಾಡಿದ್ರೆ ಸಾಕು, ಜಗತ್ತಿನಲ್ಲಿ ಹೊನ್ನ ಬೆಳೆ ಬೆಳೆಯುತ್ತೆ. ಹೊನ್ನ ಬೆಳೆ ಅಂದ್ರೆ ಚಿನ್ನದ ಬೆಳೆ ಬೆಳೆಯುತ್ತೆ ಅಂತಲ್ಲ, ನಮ್ಮ ಅಂತರಂಗದಲ್ಲಿ ಹೊನ್ನ ಬೆಳೆ ಬೆಳೆಯುತ್ತೆ. ಎಷ್ಟು ಅದ್ಭುತವಾದಂತಹ ಮಾತುಗಳು. ಜಾನಪದ ಕವಿಗೆ ಆ ಕಾಯಕದ ಮಹತ್ವ ಎಷ್ಟರ ಮಟ್ಟಿಗೆ ಗೊತ್ತಾಗಿದೆ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದು. ಅದಾದ ನಂತರ ಅನುಭವ ಮಂಟಪದ ಮೂಲಕ ಇದೆಲ್ಲವೂ ಲೌಕಿಕವಾಗಿ ಅವರು ಕೊಟ್ಟಂತಹ ಕೊಡುಗೆಗಳು. ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ, 10 ನಿಮಿಷ ಇದೆ ನನಗೆ ಸಮಯ. ಬೇಕು ತಾಯಿಯ ಸಾಕು ತಾಯಿಯ ಒತ್ತಡದಿಂದ ಬುದ್ಧ ಒಪ್ಕೊಳ್ತಾನೆ. ಒಪ್ಕೊಂಡೊಂದು ಮಾತು ಹೇಳ್ತಾನೆ, ಅವನು ಅದು ಗಮನಿಸ್ಬೇಕು, ಅವನ ಮನಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ಅವನು ಹೇಳ್ತಾನೆ, ಬಹುಶಃ ಸ್ತ್ರೀಯರಿಗೆ ಈ ಧರ್ಮ ನನ್ನ ಸನ್ಯಾಸ ಕೊಡ್ಲಿಲ್ಲ ಅಂದಿದ್ರೆ ಈ ನನ್ನ ಧರ್ಮ ಈ ಮಣ್ಣಿನಲ್ಲಿ 1000 ವರ್ಷ ಬದುಕ್ತಾ ಇತ್ತು. ಆದ್ರೆ ಸ್ತ್ರೀಯರಿಗೆ ನಾನು ಸನ್ಯಾಸಿ ದೀಕ್ಷೆ ಕೊಟ್ಬಿಟ್ಟಿರೋದ್ರಿಂದ ಬಹುಶಃ ಈ ಧರ್ಮದ ಆಯಸ್ಸಿನ 500 ವರ್ಷ ಅಷ್ಟೇ ಅಂತ ಹೇಳಿ. ಇದು ಬುದ್ಧನ ಮಾತು. ಬುದ್ಧನಲ್ಲಿ ಆಗ್ಲೂ ಕೂಡ ಅದೊಂದು ಡೌಟ್, ಆ ಭಾವನೆ ಅವನಲ್ಲಿ ಇದ್ದೇ ಇತ್ತು. ಹೀಗಾಗಿ ನೀವು ಜಗತ್ತಿನ ಯಾವ ತತ್ವಜ್ಞಾನಿಗಳನ್ನಾದ್ರೂ ತಗೊಳ್ಳಿ, ಮೊಟ್ಟ ಮೊದಲಿಗೆ ಸ್ತ್ರೀಗೆ ಪರಿಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟ ಏಕೈಕ ನಾಯಕ ಅಂದ್ರೆ ಬಸವಣ್ಣನವರು. ಇದನ್ನು ನಾವು ಈ ಹೆಮ್ಮೆಯಿಂದ ಹೇಳ್ಬೋದು. ಇವೆಲ್ಲ ಲೌಕಿಕ ವೈಶಿಷ್ಟ್ಯತೆಗಳಲ್ಲಿ ಬರುತ್ತೆ. ಅಲೌಕಿಕ ಧರ್ಮ, ಅಲೌಕಿಕವಾಗಿ ನಮ್ಮ ಧರ್ಮದಲ್ಲಿ ಏನು ವೈಶಿಷ್ಟ್ಯತೆಗಳಿವೆ? ಬಹುಶಃ ನನಗೆ ಕಂಡಂಥದ್ದು, ನನ್ನ ಗುರುಗಳು ಹೇಳ್ತಾ ಇದ್ದದ್ದು, ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಾವು ಬಸವಣ್ಣವ್ರನ್ನ ಬಹಳ ಯಾವಾಗ ನೋಡಿದ್ರು ಸಮಾಜ ಸೇವಕ, ಸಮಾಜ ಸುಧಾರಕ ಇದೇ ಪದಗಳನ್ನು ಬಳಸಿ ಬಸವಣ್ಣವ್ರ ವ್ಯಾಲ್ಯೂವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳು ಹೇಳ್ತಿದ್ದದ್ದು, ಬಸವಣ್ಣ ಒಬ್ಬ ದೊಡ್ಡ ಮಹಾನ್ ಸಂತ, ಯಾಕೆ ಅವರಲ್ಲಿರುವಂತಹ ಆಧ್ಯಾತ್ಮಿಕತೆಯನ್ನು ಗುರುತಿಸ್ತಾ ಇಲ್ಲ ನಾವುಗಳು ಅಂತ ಹೇಳಿ ಅವ್ರು ಯಾವಾಗ್ಲೂ ಬೇಸರ ಪಟ್ಕೊಳ್ತಾ ಇದ್ರು. ಯಾರಾದ್ರೂ ಬಸವಣ್ಣವರು ದೊಡ್ಡ ಸಮಾಜ ಸೇವಕ ಅಂತ ಭಾಷಣ ಶುರು ಮಾಡಿದ್ರೆ ಅವರು ತಲೆ ಚಿತ್ಕೋತಾ ಇದ್ರು. ಯಾಕೆಂತ ಹೇಳಿದ್ರೆ ಬಸವಣ್ಣವರಲ್ಲಿ ಬಹಳ ದೊಡ್ಡ ಮೇಲ್ಮಟ್ಟದ ಒಬ್ಬ ಆಧ್ಯಾತ್ಮಿಕ ಜಿಜ್ಞಾಸು ಇದ್ದ, ಆಧ್ಯಾತ್ಮಿಕ ಸಾಧಕ ಇದ್ದ, ಒಬ್ಬ ದೊಡ್ಡ ಮಹಾತ್ಮ ಇದ್ದ. ಆಧ್ಯಾತ್ಮಿಕ ಮಹಾತ್ಮನ ಮೊದಲ ಲಕ್ಷಣ ಏನು ಅಂತ ಹೇಳಿದ್ರೆ ಆತ್ಮಶೋಧನೆ. ಆತ್ಮಶೋಧನೆ ಬಹುಶಃ ಜಗತ್ತಿನಲ್ಲಿ ಯಾವ ತತ್ವಜ್ಞಾನಿಗಳು ಬಸವಣ್ಣನವರಷ್ಟು ಆತ್ಮಶೋಧನೆ ಮಾಡಿಕೊಂಡಂತಹ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಕಾಣೋದೇ ಇಲ್ಲ. ಅವ್ರು ಹೇಳ್ತಾರಲ್ಲ, ಪ್ರತಿಯೊಂದು ತುಂಬಾ ವಚನಗಳಿವೆ, ಯಾವ ವಚನಗಳನ್ನು ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದ್ರೆ ಸಮಯವನ್ನು ನಿಮ್ಗೆಲ್ಲ ಗೊತ್ತಿದೆ. ವಚನಗಳನ್ನು ಅಧ್ಯಯನ ಮಾಡಿರುವಂತ ಹಿರಿಯರೇ ಇಲ್ಲಿ ಇದ್ದೀರಿ ನೀವು. ತನ್ನ ವಿಚಾರಿಸಲೊಲ್ಲದು ಇದರ ವಿಚಾರ ಓದಿ ಮನವು, ಎಲ್ಲವೂ ತುಂಬಾ ವಚನಗಳಿವೆ ಅವು. ಅದಾದ ನಂತರ ಇಷ್ಟಲಿಂಗ, ಇವತ್ತು ಬೆಳಗ್ಗೆ ನಿಮಗೆ ಲಿಂಗದ ಕಲ್ಪನೆಯನ್ನು ಪೂಜ್ಯರು ಹೇಳಿರ್ತಾರೆ. ಇಷ್ಟಲಿಂಗದ ಕಲ್ಪನೆ ಅದನ್ನ ಸಾಕ್ಷಾತ್ಕರಿಸಿ ಅವರು ಕೊಟ್ಟರು. ನಮಗೆ ಇದು ಸಾಮಾನ್ಯವಾಗಿ ಕಾಣುತ್ತೆ, ಒಂದು ಇಷ್ಟಲಿಂಗದ ಕಲ್ಪನೆಯನ್ನು ಬಸವಣ್ಣವ್ರು ಕೊಟ್ಟದ್ದು. ಆದ್ರೆ ಆಗಿನ ಕಾಲಕ್ಕೆ ಅದು ಒಂದು ಬಹಳ ದೊಡ್ಡ ಮಹಾನ್ ಕ್ರಾಂತಿ. ನಾವಿವತ್ತು ಕೂಡ ಹೊರಗಿನ ದೈವಗಳಿಂದ, ದೇವಸ್ಥಾನಗಳಿಂದ, ಧಾರ್ಮಿಕರಿಂದ ನಾವಿವತ್ತಿಗೂ ಕೂಡ ಸಮಾನತೆಯನ್ನಾಗ್ಲಿ ಅಥವಾ ನಿಜವಾದ ಆಧ್ಯಾತ್ಮಿಕ ಜೀವನವನ್ನಾಗ್ಲಿ ಇವತ್ತಿಗೂ ಕೂಡ ನಾವು ಬಯಸ್ಲಿಕ್ಕೆ ಆಗೋದಿಲ್ಲ. ನೀವಿವತ್ತು ಯಾವ ದೇವಸ್ಥಾನಗಳಿಗೂ ಹೋದ್ರೂ ಕೂಡ ನಿಮಗೆ ಆಧ್ಯಾತ್ಮಿಕ ತೃಪ್ತಿ, ಭಕ್ತಿ ನಿಮಗೆ ಬರೋದೇ ಇಲ್ಲ. ನಮ್ಮಲ್ಲಿ ಹಿಂದೆ ಹೇಳಿದ್ರು, ಶಾಸ್ತ್ರಗಳಿದೆ, ಸಂಸ್ಕೃತ ಶಾಸ್ತ್ರದಲ್ಲಿ, ಸಂಸ್ಕೃತ ಗ್ರಂಥಗಳಲ್ಲಿ ದೇಹೋ ದೇವಾಲಯ ಪ್ರೋಕ್ತೋ ಅಂತ ಇದೆ, ಮಾತುಗಳಿವೆ, ಇಲ್ಲ ಅಂತಲ್ಲ. ಅದು ಬಸವಣ್ಣವರಿಗಿಂತ ಹಿಂದೆನೆ ಹೇಳಿದ್ದಾರೆ, ಏನು ದೇಹವೇ ದೇವಾಲಯ ಅಂತ ಹೇಳಿ. ಆದ್ರೆ ಎಲ್ಲೂ ಕೂಡ ಅದು ಪ್ರಾಯೋಗಿಕವಾಗಿ ಬಂದದ್ದಿಲ್ಲ. ಪ್ರಾಯೋಗಿಕವಾಗಿ ತಂದವರು ಯಾರು ಅಂದ್ರೆ ಅಣ್ಣ ಬಸವಣ್ಣನವರಷ್ಟೇ. ಅವ್ರಿಗೂ ಹಿಂದೆ ಯಾರು ಕೂಡ ದೇಹವೇ ದೇವಾಲಯ ಅನ್ನುವಂತಹ ಕಲ್ಪನೆಯನ್ನ ಪ್ರಾಯೋಗಿಕವಾಗಿ ತಂದದ್ದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು, ಮಧ್ಯಮ ಒಬ್ಬ ವ್ಯಕ್ತಿ ಇದ್ರೆ ನೀವು ನಿಜವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ
ಸಾಧ್ಯ ಇಲ್ಲ ಅನ್ನುವಂಥದ್ದು. ನಮ್ಮ ಶರಣ ಧರ್ಮದ ಲಿಂಗಾಯತ ಸಿದ್ಧಾಂತದ ಬಹಳ ದೊಡ್ಡ ಮತ್ತೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಅನೇಕ ದರ್ಶನಗಳಿವೆ. ನೀವು ಗೊತ್ತಿರ್ಬೋದು, ಸರ್ವದರ್ಶನ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ನಮ್ಮ ಗುರುಗಳು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅದರಲ್ಲಿ ನೋಡಿದ್ರೆ 16 ದರ್ಶನಗಳಿವೆ. ಎಷ್ಟೋ 16 ದರ್ಶನಗಳು. ಆ 16 ದರ್ಶನಗಳನ್ನು ನೋಡಿದ್ರೆ ಒಂದರಲ್ಲಿ ಒಂದೊಂದನ್ನ ಅವರು ಮುಖ್ಯ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕಾದ್ರೆ, ನೀವು ಶಂಕರಾಚಾರ್ಯರ ಅದ್ವೈತವನ್ನು ತೆಗೆದುಕೊಂಡ್ರೆ ಜ್ಞಾನ ಮುಖ್ಯ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಜ್ಞಾನದಿಂದಲೇ ಮೋಕ್ಷ. ನೀವು ಮೀಮಾಂಸಕರ ಹತ್ತಿರ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಜ್ಞಾನದಿಂದ ನಿಮಗೆ ಮೋಕ್ಷ ಸಿಗೋದಿಲ್ಲ. ಜ್ಞಾನಕ್ಕಿಂತ ಮುಖ್ಯ ಏನು? ಕರ್ಮ. ನೀವು ಕರ್ಮ ಮಾಡಬೇಕು, ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು, ನದಿಯಲ್ಲಿ ಮುಳುಗಬೇಕು, ಇದೆಲ್ಲ ಅವರು ಹೇಳ್ತಾರೆ. ಇನ್ನು ಕೆಲವರು ಪಂಥಗಳಿವೆ, ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಜ್ಞಾನವೂ ಅಲ್ಲ, ಕರ್ಮವೂ ಅಲ್ಲ, ಭಕ್ತಿ ಬಹಳ ಮುಖ್ಯ. ಹೀಗೆ ಅನೇಕ ವಿಧವಾದಂಥ, ಇನ್ನು ಕೆಲವರು ಯೋಗ ಬಹಳ ಮುಖ್ಯ ಅಂತ ಹೇಳ್ತಾರೆ. ಬೇರೆ ಬೇರೆ ದರ್ಶನಗಳು ಬೇರೆ ಬೇರೆ ರೀತಿ ಹೇಳ್ತಾರೆ. ಲಿಂಗಾಯತ ಧರ್ಮದ ಸಿದ್ಧಾಂತದ ಬಹಳ ದೊಡ್ಡ ವೈಶಿಷ್ಟ್ಯತೆ ಏನು ಅಂದ್ರೆ, ಇದು ಎಲ್ಲವನ್ನು ಸಮಸಮುಚ್ಚಯ ಮಾಡುತ್ತೆ. ಎಲ್ಲವೂ ಇಲ್ಲಿದೆ. ಇಲ್ಲಿ ಜ್ಞಾನವೂ ಇದೆ, ಕರ್ಮವೂ ಇದೆ, ಭಕ್ತಿಯೂ ಇದೆ, ಯೋಗವೂ ಇದೆ. ಇಷ್ಟು ಎಲ್ಲ ಸಿದ್ಧಾಂತಗಳ ಸಮನ್ವಯವನ್ನು ಒಂದು ಕಡೆ ನಾವು ಬಹುಶಃ ಬೇರೆ ಯಾವ ದರ್ಶನಗಳಲ್ಲೂ, ನಾನು ಒಂದು ಸ್ವಲ್ಪ ಮಟ್ಟಿಗೆ ಫಿಲಾಸಫಿಯನ್ನು ಅಧ್ಯಯನ ಮಾಡಿರೋದ್ರಿಂದ ನಾನು ಕಂಡ ಹಾಗೆ, ನಾನು ಇನ್ನೂ ವಿದ್ಯಾರ್ಥಿ, ಆ ವಿಚಾರದಲ್ಲಿ ನಾನೇನು ತಿಳಿದವನಲ್ಲ, ಆದರೆ ನಾನು ತಿಳಿದ ಮಟ್ಟಿಗೆ ನಾನು ಬಹಳ ಹೆಮ್ಮೆಯಿಂದ ಎದೆತಟ್ಟಿ ಹೇಳಬಲ್ಲೆ, ಬಸವಣ್ಣನವರ ಹಾಗೆ ಜ್ಞಾನ, ಕರ್ಮ, ಯೋಗ, ಭಕ್ತಿಗಳನ್ನು ಸಮನ್ವಯ ಮಾಡಿದಂತಹ ಮತ್ತೊಬ್ಬ ತತ್ವಜ್ಞಾನಿ ಜಗತ್ತಿನಲ್ಲಿ ಖಂಡಿತ ಇದೆ. ಇದು ಮತ್ತೊಂದು ಬಹಳ ಮುಖ್ಯವಾದಂತಹ, ಯಾಕೆಂತ ಹೇಳಿದ್ರೆ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಸುಮ್ಮನೆ ಹೇಳ್ಬಿಡ್ತಾರೆ, ಸಮಯ ಆಗ್ತಾ ಬಂತು. 3 ರೀತಿ ಧಾರ್ಮಿಕರಿರ್ತಾರಂತೆ. 3 ರೀತಿ ಧಾರ್ಮಿಕರಿರ್ತಾರಂತೆ. ಯಾರು ಅಂತ ಹೇಳಿದ್ರೆ, ಒಬ್ರು ಅನ್ವಯಿಗಳು. ಅನ್ವಯಿಗಳು ಅಂತಂದ್ರೆ ಯಾರು ಅಂತ ಹೇಳಿದ್ರೆ, ಇವತ್ತು ಅವರ ಸಂಖ್ಯೆನೇ ಜಾಸ್ತಿ. ನಾನೇನಾದ್ರೂ ಹೇಳ್ಬಿಟ್ಟೆ ಇವತ್ತು ನಿಮಗೆ, ನೋಡ್ರಿ, ನೀವು ನಾಳೆಯಿಂದ ಬಿಳಿ ಬಟ್ಟೆ ಹಾಕಬೇಡಿ, ಒಳ್ಳೇದಲ್ಲ, ನಿಮ್ಮ ಜಾತಕ ನೋಡಿದ್ದೀನಿ, ನಾಳೆಯಿಂದ ಹಾಕಬೇಡಿ ಅಂದ್ರೆ ಅವ್ರು ಹಾಕೋದೇ ಇಲ್ಲ, ಜೀವಮಾನ ಪೂರ್ತಿ ಬಿಳಿ ಬಟ್ಟೆ ಹಾಕೋಲ್ಲ ಅವ್ರು. ಯಾಕೆ ಏನು ಅನ್ನೋ ವಿಚಾರ ಮಾಡೋದಿಲ್ಲ. ಬೆಳಗ್ಗೆ ಬಂದು ಟಿವಿನಲ್ಲಿ ಜ್ಯೋತಿಷ್ಯದವ್ರು ಏನೋ ಒಂದು ಹೇಳಿದ್ರು ಅಂತ ಅದು ಮಾಡೇ ಮಾಡ್ತಾರೆ. ಅವ್ರು ಏನು ಮಾಡಬೇಡ, ಅದು ಅನ್ವಯಿಗಳು. ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ. ಕುರುಡರ ಹಾಗೆ ಧರ್ಮವನ್ನು ಅನುಸರಿಸೋರು ಅನ್ವಯಿಗಳು. ಇವರ ಸಂಖ್ಯೆ ಇವತ್ತು ಜಾಸ್ತಿ. ಎರಡನೆಯದು ಯಾರಂತ, ಅನ್ವಯಿಗಳಾದ್ಮೇಲೆ ಬರೋರು ಯಾರು ಅಂದ್ರೆ ಪ್ರತ್ಯಯಿಗಳು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಈ ಪ್ರತ್ಯಯಿಗಳು ಯಾರು ಅಂತ ಹೇಳಿದ್ರೆ, ಅನ್ವಯಿಗಳಿಗೆ ವಿರುದ್ಧವಾದವರು, ವಿರುದ್ಧ ಮಾಡೋರು ಅಂತ ಅರ್ಥ ಅಲ್ಲ, ನನ್ನದೇ ಸರಿ ಅಂತ ಕೂರುವಂಥವ್ರು. ನೀವು ಅವ್ರಿಗೇನಾದ್ರೂ ಇದು ಸರಿಯಲ್ಲ ಅಂತ ಹೇಳಿದ್ರೆ, ಇಲ್ಲ, ನನ್ನದೇ ಸರಿ, ಅವ್ರು ನಾವು ಹೇಳ್ತೀವಲ್ಲ, ಇವರಲ್ಲಿ ಅಂಧಾನುಕರಣೆಯೂ ಇರುತ್ತೆ, ಅಂಧಾಭಿಮಾನವೂ ಇರುತ್ತೆ. ಅನ್ವಯಿಗಳಲ್ಲಿ ನಾವು ಅಂಧಾನುಕರಣೆಯನ್ನು ಮಾತ್ರ ಕಂಡ್ರೆ, ಪ್ರತ್ಯಯಗಳಲ್ಲಿ ಅಂಧಾಭಿಮಾನವೂ ಇರುತ್ತೆ. ನನ್ನದೇ ಸರಿ, ನನ್ನ ಧರ್ಮವೇ ಸರಿ, ನನ್ನದು ಬಿಟ್ಟರೆ ಇನ್ಯಾವುದೂ ಇಲ್ಲ ಜಗತ್ತಿನಲ್ಲಿ. ಇವರು ಪ್ರತ್ಯಯಿಗಳು. ಇವರ ಸಂಖ್ಯೆನೂ ಕಡಿಮೆ ಇಲ್ಲ. ಇದನ್ನು ಬಿಟ್ಟು 3ನೇ ಒಂದು ವರ್ಗವನ್ನು ಹೇಳುತ್ತೆ ಶಾಸ್ತ್ರಗಳು, ಸಮನ್ವಯಿ ಅಂತ. ಅನ್ವಯಿ, ಪ್ರತ್ಯಯಿ, ಸಮನ್ವಯಿ, 3ನೇದು. ಈ ಸಮನ್ವಯ ಇದೆಯಲ್ಲ, ಇದು ಯಾರು ಅಂದ್ರೆ ಧರ್ಮವನ್ನ ಅಥವಾ ಸಿದ್ಧಾಂತವನ್ನ ತಿಳಿದು ಚಿಂತಿಸಿ ವಿಶ್ಲೇಷಣೆ ಮಾಡಿ ಜಾರಿಗೆ ತರುವಂಥವ್ರು. ಅದು ಅಣ್ಣ ಬಸವಣ್ಣವರೇ ಹೇಳಿರ್ಲಿ, ಅದು ಸರಿಯಲ್ಲ ಅಂತ ಕಂಡು ಬಂದ್ರೆ ಒಪ್ಪೋದಿಲ್ಲ. ಬಸವಣ್ಣವರೇ ಹೇಳ್ತಾರಲ್ಲ, ಬಸವಣ್ಣವರೇ ನೀವು ಕುರುಡರ ಹಾಗೆ ನನ್ನ ಫಾಲೋ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ ಅವರು, ಅನುಸರಿಸಿ ಅಂತ. ಮೊದಲು ನಿನಗೆ ಓದು, ನೀನು ಅರ್ಥ ಮಾಡ್ಕೊ, ನಿನಗೆ ಸರಿ ಅಂತ ಕಂಡು ಮಾತ್ರ ಈ ಧರ್ಮವನ್ನ ನೀನು ಅನುಸರಿಸು, ಇಲ್ಲದಿದ್ರೆ ಬೇಡ. ಬಸವಣ್ಣವರು ಆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವ ಧಾರ್ಮಿಕ ನಾಯಕನೂ ಆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ನಮಗೆ. ಅಂತಹ ಒಂದು ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಅಂತಹ ಬಸವಣ್ಣನವರು, ಇದು ಈ ಧರ್ಮದ ಮತ್ತೊಂದು ಬಹಳ ದೊಡ್ಡ ವೈಶಿಷ್ಟ್ಯ. ಅನಂತರ ನಾನು ಒಂದು ಮಾತನ್ನ ಹೇಳ್ಬಿಟ್ಟೆ ಫಸ್ಟ್ ಆರಂಭದಲ್ಲೇ, ಒಂದು ಧರ್ಮ ಯಾಕೆ ಹಾಳಾಗತ್ತೆ ಅಂತ ಹೇಳಿದ್ರೆ ಮರ್ತು ಬಿಡೋದ್ರಿಂದ, ನಾವು ಮರ್ತಿದ್ವಿ. ಎರಡನೆಯದು ವಿರುದ್ಧ ಆಚರಣೆಗಳಿಂದ, ತಪ್ಪು ವ್ಯಾಖ್ಯಾನಗಳಿಂದ, ಅದನ್ನು ನಾವು ಮಾಡಿದ್ದೇವೆ. 3ನೇದು ವಿರುದ್ಧ ಆಚರಣೆಗಳಿಂದ ಅಂತ. ವಿರುದ್ಧ ಆಚರಣೆಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳ್ತಿದ್ರಲ್ಲ, ಏನು
ಫಾರ್ ಎಕ್ಸಾಂಪಲ್ ಸ್ಥಾವರದ ಪೂಜೆ ಬೇಡ ಅಂತ ನಾವು ಹೇಳ್ತೀವಿ, ಆದರೆ ಇವತ್ತಿಗೂ ನಾವು ಸ್ಥಾವರದ ಪೂಜೆಯನ್ನು ಬಿಟ್ಟೇ ಇಲ್ಲ. ಬಸವಣ್ಣವರನ್ನೇ ನಾವು ಸ್ಥಾವರ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ವಿ. ಬಹುಶಃ ಬಸವಣ್ಣವ್ರಿಗೆ ಅದು ಇಷ್ಟ ಇಲ್ಲ. ಬಸವಣ್ಣವ್ರ ಪೂಜೆ ಮಾಡ್ಬೇಕು. ನಾವು ಹೇಗೆ ಮಾಡ್ಬೇಕು ಗೊತ್ತಾ? ಸ್ಥಾವರದ ರೂಪದಲ್ಲ, ತತ್ವದ ರೂಪದಲ್ಲಿ. ಬಸವಣ್ಣವ್ರ ಪೂಜೆ ಮಾಡೋದು ಅಂದ್ರೆ ವಿಗ್ರಹ ಪೂಜೆ ಮಾಡೋದು ಅಂತಲ್ಲ, ಬಸವಣ್ಣನವರ ಸಿದ್ಧಾಂತವನ್ನು ಪೂಜೆ ಮಾಡೋದು. ನೀವು ಬಸವಣ್ಣವ್ರ ವಿಗ್ರಹ ಇಟ್ಟು ಪೂಜೆ ಮಾಡೋದಕ್ಕಿಂತ ವಚನ ಸಾಹಿತ್ಯದ ಪುಸ್ತಕ ಇಟ್ಟು ಪೂಜೆ ಮಾಡಿದ್ರೆ ಬಸವಣ್ಣವ್ರಿಗೆ ಹೆಚ್ಚು ಸಂತೋಷ. ಇವತ್ತಾಗಬೇಕಾಗಿರೋದು ಅದು. ಬಸವಣ್ಣವರು ಅದನ್ನೇ ಹೇಳೋದು, ತತ್ವ ಸಿದ್ಧಾಂತ. ವ್ಯಕ್ತಿಯ ಪೂಜೆ ಅಲ್ಲ ಮುಖ್ಯ, ತತ್ವದ ಪೂಜೆ ಮುಖ್ಯ, ಸಿದ್ಧಾಂತದ ಪೂಜೆ ಮುಖ್ಯ ಅನ್ನುವಂಥದ್ದು. ಹೀಗಾಗಿ ಕಡೆಯಲ್ಲಿ ಸಮಯ ಮುಗಿದಿದೆ. ಅಕ್ಕನಾಗಮ್ಮನ ಒಂದು ಮಾತಿದೆ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾದ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾದ ಬಸವಣ್ಣ ಅಂತ. ಬಸವಣ್ಣನ ಒಳಗೆ ನಾನಿದ್ದೆ, ನನ್ನೊಳಗೆ ಬಸವಣ್ಣನಿದ್ದ ಅಂತ. ಬಹುಶಃ ಇವತ್ತು ಮತ್ತೊಮ್ಮೆ ನಾವೆಲ್ಲರೂ ಲಿಂಗಾಯತ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಈ 3 ದಿನ ಅಂತ ಹೇಳಿದ್ರೆ, ನಾವು ನಮ್ಮೊಳಗೆ ಬಸವಣ್ಣನನ್ನು ನಾವು ಆವಿಷ್ಕರಿಸಿಕೊಂಡಾಗ ಮಾತ್ರ ಸಾಧ್ಯ ಅನ್ನೋ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಒಳಿತನ ಮಾಡಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಶರಣ.